ಗೋವಾಕ್ಕೆ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಬರೋಬ್ಬರಿ 50,000 ಲೀಟರ್ ರೆಕ್ಟಿಫೈಡ್ ಸ್ಪಿರಿಟ್ ಅನ್ನು ಕಾರವಾರ ಹಾಗೂ ದಾಂಡೇಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದು ರಾಜ್ಯ ಅಬಕಾರಿ ಇತಿಹಾಸದಲ್ಲೇ ಅತಿದೊಡ್ಡ ಕಾರ್ಯಾಚರಣೆ ಎಂದೇ ಪರಿಗಣಿಸಲಾಗುತ್ತಿದೆ. ಈ ಕುರಿತು ಸೋಮವಾರ ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಬಕಾರಿ ಜಂಟಿ ಆಯುಕ್ತ ನಾಗೇಶ್ ಎಲ್ ಮಾಹಿತಿ ನೀಡಿದರು. ಜೋಯಿಡಾ ತಾಲೂಕಿನ ಅನ್ಮೋಡ್ ಚೆಕ್ಪೋಸ್ಟ್ ಬಳಿ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಅಧಿಕಾರಿಗಳು ದಾವಣಗೆರೆಯಿಂದ ಗೋವಾಕ್ಕೆ ಸಾಗಿಸಲಾಗುತ್ತಿದ್ದ 2 ಟ್ಯಾಂಕರ್ ಲಾರಿಗಳನ್ನು ತಡೆದು ಪರಿಶೀಲನೆ ನಡೆಸಿದರು. ಲಾರಿಗಳಲ್ಲಿ ಸುಮಾರು 50,000 ಲೀಟರ್ ರೆಕ್ಟಿಫೈಡ್ ಸ್ಪಿರಿಟ್ ಪತ್ತೆಯಾಗಿ ವಶಪಡಿಸಿಕೊಳ್ಳಲಾಗಿದೆ. ವಶಪಡಿಸಿಕೊಂಡ ಸ್ಪಿರಿಟ್ ಮೌಲ್ಯ 35 ರಿಂದ 40 ಲಕ್ಷ ರೂಪಾಯಿಗಳಷ್ಟು ಎಂದು ಅಂದಾಜಿಸಲಾಗಿದ್ದು, ಟ್ಯಾಂಕರ್ಗಳೊಂದಿಗೆ ಒಟ್ಟು 90 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ನಕಲಿ ಮದ್ಯ ತಯಾರಿಕಾ ಜಾಲ ಬಯಲು ಕೈಗಾರಿಕಾ ಬಳಕೆಗೆ ಎಂದು ತೋರಿಸಿ ದಾವಣಗೆರೆಯ ಡಿಸ್ಟಿಲರಿಯಿಂದ ಸಾಗಿಸಲಾಗುತ್ತಿದ್ದ ಈ ಸ್ಪಿರಿಟ್ ಅನ್ನು ಗೋವಾಕ್ಕೆ ಕೊಂಡೊಯ್ದು ಕೆರೆಮಲ್ ಹಾಗೂ ಇತರೆ ರಾಸಾಯನಿಕಗಳನ್ನು ಮಿಶ್ರಣ ಮಾಡಿ ನಕಲಿ ಮದ್ಯ ತಯಾರಿಸುವ ಬೃಹತ್ ಜಾಲ ಕಾರ್ಯನಿರ್ವಹಿಸುತ್ತಿತ್ತು ಎಂಬುದು ತನಿಖೆಯಿಂದ ಬಹಿರಂಗವಾಗಿದೆ. ಸುಮಾರು 50 ಲಕ್ಷ ರೂಪಾಯಿ ಬಂಡವಾಳದಲ್ಲಿ 2,40,000ಕ್ಕೂ ಹೆಚ್ಚು ನಕಲಿ ಮದ್ಯದ ಬಾಟಲಿಗಳು ತಯಾರಿಸಿ ಅವನ್ನು ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೂ ಮಹಾರಾಷ್ಟ್ರಕ್ಕೆ ಸಾಗಾಟ ಮಾಡಿ 40 ರಿಂದ 48 ಕೋಟಿ ರೂಪಾಯಿಗಳವರೆಗೆ ಅಕ್ರಮ ಲಾಭ ಗಳಿಸುವ ದೊಡ್ಡ ಹುನ್ನಾರ ಇದಾಗಿತ್ತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ವಿಶೇಷ ತಂಡದ ಕಾರ್ಯಾಚರಣೆ ಗೋವಾ ಮದ್ಯದ ಅಕ್ರಮ ಸಾಗಾಣಿಕೆಯನ್ನು ತಡೆಯಲು ರಾಜ್ಯ ಸರ್ಕಾರ ಹಾಗೂ ಅಬಕಾರಿ ಆಯುಕ್ತ ವೆಂಕಟೇಶ್ ಕುಮಾರ್ ಅವರ ನಿರ್ದೇಶನದಂತೆ ಗೋವಾ ಕರ್ಬಿಂಗ್ ಲಿಕ್ಕರ್ ಟೀಮ್ ಎಂಬ ವಿಶೇಷ ತಂಡವನ್ನು ರಚಿಸಲಾಗಿದೆ. ಇತ್ತೀಚಿನ ದಾಳಿಯ ಈ ತಂಡದ ಕಾರ್ಯಾಚರಣೆಯ ಭಾಗವಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಠಿಣ ಪರಿಶ್ರಮ ಕೈಗೊಳ್ಳಲಾಗುತ್ತದೆ ಎಂದು ಜಂಟಿ ಆಯುಕ್ತರು ತಿಳಿಸಿದರು. 1 ವರ್ಷದಲ್ಲಿ 1337 ಪ್ರಕರಣ. ಕಾರವಾರ ವಿಭಾಗದ ಕಳೆದ 1 ವರ್ಷದಲ್ಲಿ 1337 ಅಕ್ರಮ ಮದ್ಯ ಪ್ರಕರಣಗಳು ದಾಖಲಾಗಿದ್ದು, 6,161 ಲೀಟರ್ ಗೋವಾ ಮದ್ಯ ಹಾಗೂ 9,550 ಲೀಟರ್ ಬಿಯರ್ ಸೇರಿದಂತೆ ಅಪಾರ ಪ್ರಮಾಣದ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಅವರು ಅಂಕಿಅಂಶಗಳನ್ನು ನೀಡಿದರು. ಇಲಾಖೆಗೆ ಹೆಚ್ಚಿನ ಸೌಲಭ್ಯಗಳ ಬೇಡಿಕೆ. ಅಕ್ರಮ ಸಾಗಾಣಿಕೆ ಕಾಡು ದಾರಿಗಳು ಹಾಗೂ ಜಲಮಾರ್ಗಗಳ ಮೂಲಕ ನಡೆಯುತ್ತಿರುವ ಹಿನ್ನೆಲೆ ಪೊಲೀಸ್ ಮಾದರಿಯಲ್ಲಿ ಶಸ್ತ್ರಾಸ್ತ್ರ, ಡಾಗ್ ಸ್ಕ್ವಾಡ್, ಡಿಂಗಿ ಸ್ಕ್ವಾಡ್ ಹಾಗೂ ಹ್ಯಾಂಡ್ ಮೇಡ್ ಸ್ಕ್ಯಾನರ್ಗಳ ಅಗತ್ಯವಿದೆ. ಈ ಸಂಬಂಧ 20 ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಸಾರ್ವಜನಿಕರು ಮತ್ತು ಮಾಧ್ಯಮಗಳು ಇಲಾಖೆಯೊಂದಿಗೆ ಸಹಕರಿಸಬೇಕು ಎಂದು ಅವರು ಮನವಿ ಮಾಡಿದರು. ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಪ್ರಮುಖ ಕುಳಗಳನ್ನು ಪತ್ತೆ ಹಚ್ಚಲು ಉನ್ನತ ಮಟ್ಟದ ತನಿಖೆ ಮುಂದುವರೆದಿದೆ. ಅದೆಲ್ಲ ಕೊಡ್ತಾರೆ, ಅದು ಆಗದಂಗೆ ಮಾಡ್ಬೇಕಂತ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ. ಸೊ ಅದನ್ನು ಮಾಡ್ತಾರೆ. ಕೆಲವು ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ, ಓಡೋದು ಅದು ರೇರ್ ಕೇಸ್, ಅದು ಆಗಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ವಿ. ಇನ್ನು ಮುಂದೆ ಆ ಥರ ಆಗಲ್ಲ. ನಮ್ಮ ಕಾರವಾರ ನಿಮಗೆ ಗೊತ್ತು ಭೌಗೋಳಿಕವಾಗಿ ಯಾವ ಥರ ವ್ಯಾಪ್ತಿ ಬಂದಿದೆ ಅಂತ. ನಾವು ಅನ್ಮೋಡ್ ಮತ್ತು ಮಾಜಾಳಿ ಚೆಕ್ ಪೋಸ್ಟಲ್ಲಿ 2 ಕಡೆ ಹಾಕಿರ್ತೀವಿ ನಮಗಿರೋ ಲಿಮಿಟೆಡ್ ಸಿಬ್ಬಂದಿಗಳಲ್ಲಿ. ಆಮೇಲೆ ಈ ತಾತ್ಕಾಲಿಕವಾಗಿ ಸಿಬ್ಬಂದಿಗಳನ್ನು ನಾವು ಅವ್ರಿಗೆ ಒಂದು ಇದು ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ಬೇರೆ ಜಿಲ್ಲೆಯಿಂದಲೂ ಸಿಬ್ಬಂದಿಗಳನ್ನು ಹಾಕ್ತಾ ಇದ್ದೀವಿ. ಅವ್ರು ಕೆಲಸ ಮಾಡೋದ್ರ ಜೊತೆಗೆ ನೀವು ಸಪೋರ್ಟ್ ಮಾಡಿ ಅಂತೇಳಿ ಪ್ರತಿ 15 ದಿನಗಳಿಗೊಮ್ಮೆ ಟೀಮನ್ನು ಚೇಂಜ್ ಮಾಡಿ ಇದು ಕೊಡ್ತಾ ಇದ್ದೀವಿ. ಇದಲ್ಲದೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ 20 ರಿಂದ 30 ಕಾಡು ದಾರಿಗಳಿದೆ ಮತ್ತು ಸಮುದ್ರದ ದಾರಿಗಳಿದೆ. ಹಿಂದೆ ಡೆಂಗಿ ಸ್ಕ್ವಾಡ್ ಅಂತಿತ್ತು, ಅದನ್ನು ಇತ್ತೀಚೆಗೆ ಗೌರ್ಮೆಂಟ್ ತಗೊಂಡಿದ್ದಾರೆ. ಅದಕ್ಕೆ ಒಂದು ಬೇಡಿಕೆ ಕೊಟ್ಟಿದ್ದೀವಿ ನಾವು, ಅದು ಡೆಂಗಿ ಸ್ಕ್ವಾಡ್ ನಮಗೆ ಕೊಡಿ ಅಂತೇಳಿ. ಸೊ ಅದೆಲ್ಲವೂ ಆದರೆ 100% ಹತ್ತಿಕ್ಬೋದು. ಇದಕ್ಕೆ ಎಕ್ಸೈಸ್ ಇಲಾಖೆ, ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರ ಸಹಕಾರ ನಮ್ಗೆ ವೆರಿ ಇಂಪಾರ್ಟೆಂಟ್. ಗೋವಾದಿಂದ ಏನು ಬಾರ್ಡರ್ ವಿಲೇಜ್ಗಳಿದೆ, ಆ ಬಾರ್ಡರ್ ವಿಲೇಜ್ಗಳಲ್ಲಿ ಯಾರ್ಯಾರು ಇದನ್ನು ತಂದು ಮಾರ್ತಾ ಇದ್ದಾರೆ ಕಿಂಗ್ ಪಿನ್ಗಳು, ಅದನ್ನು ಮಾಹಿತಿ ನಮ್ಗೆ ಎಲ್ಲೆಲ್ಲಿ ಸಿಗುತ್ತೆ ಆ ಸಿಕ್ಕಿದ ಕಡೆ ಎಲ್ಲ ನಾವು ರೈಡ್ ಮಾಡಿದ್ದೀವಿ, ಬಲಿ ಆಗ್ತಾ ಇದ್ದೀವಿ. ಸೊ ಈ ನಿಟ್ಟಲ್ಲಿ ನಿಮಗೂ ಆ ಥರದ ಮಾಹಿತಿಗಳು ಬಂದರೆ ಕೊಡಿ, ಖಂಡಿತ ನಾವು ಮಾಡ್ತೀವಿ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.